ಮೈಸೂರಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳ ಚಳಿ ಬಿಡಿಸಿದ್ದಾರೆ. ಏಕಕಾಲಕ್ಕೆ 10 ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಈ ಸ್ವತ್ತು ಮಾಡಿಕೊಡೋದಕ್ಕೆ ಜನರಿಗೆ ಸತಾಯಿಸ್ತಾ ಇದ್ದಂತಹ ಅಧಿಕಾರಿಗಳಿಗೆ ಚಳಿ ಬಿಡಿಸಿದ್ದಾರೆ. ಈ ಸ್ವತ್ತು ಮಾಡಿಕೊಡೋದಕ್ಕೆ ಅಂತ ಹಣ ವಸೂಲಿಗೆ ಇಳಿದಿದ್ದಂತಹ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಬಿಸಿ ಮುಟ್ಟಿಸಿದ್ದಾರೆ. ಹೂಗಟಹಳ್ಳಿ ಪಂಚಾಯಿತಿ ಹಾಗೂ ಬೋಗಾದಿ ಪಂಚಾಯಿತಿ, ರಮ್ಮನಹಳ್ಳಿ ಹಾಗೂ ಶ್ರೀರಾಂಪುರ ಪಟ್ಟಣ ಪಂಚಾಯಿತಿ, ಕಡಕೋಳ ಪಟ್ಟಣ ಪಂಚಾಯಿತಿ ಸೇರಿ ವಲಯ ಕಚೇರಿಗಳು 2, 3, 7, 8, 9ರಲ್ಲಿ ದಾಳಿ ಮಾಡಿದ್ದಾರೆ. ಇನ್ನು ಲೋಕಾಯುಕ್ತ ಎಸ್ಪಿ ಆಗಿರುವಂತಹ ಉದೇಶ್ ಅವರ ನೇತೃತ್ವದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಈ ಸ್ವತ್ತು ಈ ಖಾತೆಗಳನ್ನು ಮಾಡಿಕೊಳ್ಳೋದಕ್ಕೆ ಅಧಿಕಾರಿಗಳು ಲಂಚ ಕೇಳ್ತಾ ಇದ್ರು ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಇದರಿಂದ ಜನರು ಕೂಡ ಬೇಸತ್ತು ಹೋಗಿದ್ರು. ಯಾಕಂದರೆ ಈ ಸ್ವತ್ತು ಮಾಡಿಸ್ಬೇಕು ಅಥವಾ ಈ ಖಾತೆ ಮಾಡಿಸ್ಬೇಕು ಅಂತಂದರೆ ಅಧಿಕಾರಿಗಳಿಗೆ ಟೇಬಲ್ ಕೆಳಗಡೆಯಿಂದ ಹಣ ಕೊಟ್ಟರೆ ಮಾತ್ರ ಕೆಲಸ ಆಗುತ್ತೆ ಅಂತ ಗಂಭೀರ ಆರೋಪಗಳು ಕೇಳಿಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಅಧಿಕಾರಿಗಳ ಗಮನಕ್ಕೆ ಬರುತ್ತೆ. ಎಸ್ಪಿ ಆಗಿರುವಂತಹ ಉದೇಶ್ ಅವರ ನೇತೃತ್ವದಲ್ಲಿ ತಂಡಗಳನ್ನು ರಚನೆ ಮಾಡಿಕೊಳ್ಳಲಾಗುತ್ತೆ. ಮೈಸೂರಿನಾದ್ಯಂತ ಒಟ್ಟು 10 ಕಡೆಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳಿಗೆ ಚಳಿ ಬಿಡಿಸಿದ್ದಾರೆ. ಇನ್ನು ಈ ಸ್ವತ್ತು ಮಾಡಿಕೊಡೋದಕ್ಕೆ ಎಲ್ಲೆಲ್ಲಿ ಲಂಚ ಪಡೆದುಕೊಳ್ಳಲಾಗ್ತಿದೆ ಅಂತ ಕೇಳಿ ಬರ್ತಾ ಇತ್ತು. ಅಲ್ಲಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ರು. ಅದೇ ರೀತಿಯಾಗಿ ಸಾಕಷ್ಟು ಮಾಹಿತಿಗಳನ್ನು ಕೂಡ ಲೋಕಾಯುಕ್ತ ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಏನು ದೈನಂದಿನ ಕೆಲಸಕ್ಕೆ ಬರ್ತಾ ಇರುವಂತಹ ಜನ ಆಚೆ ನಿಂತು ನೋಡ್ತಾ ಇರುವಂತಹ ದೃಶ್ಯ ಇದು. ನೇರವಾಗಿ ಒಳನುಗ್ಗಿದಂತಹ ಲೋಕಾಯುಕ್ತ ಅಧಿಕಾರಿಗಳು ಹೂಗಟಹಳ್ಳಿ ಪಂಚಾಯಿತಿ, ಬೋಗಾದಿ ಪಂಚಾಯಿತಿ, ರಮ್ಮನಹಳ್ಳಿ ಹಾಗೂ ಶ್ರೀರಾಂಪುರ ಪಟ್ಟಣ ಪಂಚಾಯಿತಿ, ಕಡಕೋಳ ಪಟ್ಟಣ ಪಂಚಾಯಿತಿ ಸೇರಿ ಈ ವಲಯ ಕಚೇರಿಗಳಲ್ಲಿ 2, 3, 7, 8, 9ರಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಿಢೀರನೆ ದಾಳಿ ಮಾಡಿದ್ರು. ಲೋಕಾಯುಕ್ತ ಎಸ್ಪಿ ಉದೇಶ್ ಅವರ ನೇತೃತ್ವದಲ್ಲಿ ತಂಡಗಳನ್ನು ರಚನೆ ಮಾಡಿಕೊಳ್ಳಲಾಗಿತ್ತು. ತಂಡಗಳನ್ನು ರಚನೆ ಮಾಡಿಕೊಂಡಂತಹ ಲೋಕಾಯುಕ್ತ ಅಧಿಕಾರಿಗಳು ಏಕಾಏಕಿ ದಾಳಿ ಮಾಡಿದ್ರು. ಈ ಖಾತೆ ಹಾಗೂ ಈ ಸ್ವತ್ತುಗಳನ್ನು ಮಾಡಿಕೊಡೋದಕ್ಕೆ ಅಂತ ಲಂಚ ಕೇಳ್ತಾ ಇದ್ರು ಅನ್ನುವಂತಹ ಒಂದು ಗಂಭೀರ ಆರೋಪ ಕೇಳಿಬಂದಿತ್ತು. ಇದಕ್ಕೆ ಬೇಸತ್ತು ಹೋಗಿದ್ದಂತಹ ಜನ ಲೋಕಾಯುಕ್ತ ಅಧಿಕಾರಿಗಳ ಗಮನಕ್ಕೆ ತಂದಿದ್ರು. ಇದೀಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿ ಸಾಕಷ್ಟು ಮಾಹಿತಿಗಳನ್ನು ಪಡೆದುಕೊಂಡಿದ್ದಾರೆ.